ಅಲ್ಲ ನೀನು ಮಾಡೋದು ಮಾಡಿದ್ದೆ, ಒಳ್ಳೆ ಕೆಲಸನೇ ಮಾಡಿದ್ದೆ. ನೀ ಏನು ಮಾಡ್ತೀಯ? ಆ ಗೊಸ್ಲು ತೆಗಿಯಕ್ಕೆ ಬಾಯ್ ಬಿಡಕ್ಕೆ ಹೋಗಿದ್ದೆ ನೀನು. ಅವಳು ಅವಜ್ಜಿನ ಹತ್ಕಂಬ ತಲೆ ಕಳಿಸ್ಯವಳೆ. ಭಾರಿ ಇದ್ದಾಳೆ ಅವಳು. ಪ್ರೀತಿ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತಂದ್ರು ಅಂದ್ರಂತೆ. ಇವಳೇನು ತಾಳೆ ಅಂತೆ, ಬೋಲು ಮಳ್ಳಿ ಅಂತಾಳವಳು. ಓ ಇಲ್ಲೋಡು, ನನ್ನ ಮೇಲೆ ಕೈ ಮಾಡ್ಯವಳೆ ನೋಡು. ಅವಳು ಇನ್ನು ಮನೆ ಕಟ್ಟಲಿ, ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ನೋಡ್ತಿರು. ನಮ್ಮಂಥವ್ರನ್ನೆಲ್ಲ ಎದುರು ಹಾಕೊಂಡ್ರೆ ಅವಳು ಮನೆಯೇ ಕಟ್ಟಕ್ಕಾಗಲ್ಲ ಇಲ್ಲಿ. ಅವಳು ಊರಿಂದ ಊರಿಗೆ ಬಂದು ಸೇರ್ಕೊಂಡಿರೋಳು. ಈ ಊರನ್ನಲ್ಲ ಅವನು. ಅವ್ನು ಧರಣಿ ಎಂಬನ ಮಗ, ಬೋಳಿ ಮಗ. ಅವ್ನು ಈ ಊರನ್ನಲ್ಲ, ಬೇರೆ ಊರಿಂದ ಬಂದು ಇಲ್ಲಿ ಸೇರ್ಕೊಂಡಿರೋ ನನ್ನ ಮಗ. ನಾವು ಇದ್ದೂರಾಗಿ ಇದೇ ಊರಾಗೆ ಹುಟ್ಟಿ ಬೆಳೆದು ಈ ಊರು ನಮ್ಮದು ಊರಾಗೇನೇ ಅವ್ನು ನಮ್ಮ ಮೇಲೆ ಪೌರುಷ ತೋರಿಸ್ತಾ ಇದ್ದಾರೆ ಅವರೆಲ್ಲನ. ನನ್ನ ಮಕ್ಕಳ ಇದು ಕಂಡ್ರಲ್ಲ ನಿಮಗೆ. ಅವಳು ಪ್ರೀತಿ ನಾನು ಏನೋ ಒಳ್ಳೆಯವಳು, ಮಳ್ಳಿ ಅಂದ್ಕೊಂಡಿದ್ದೆ. ಮಳ್ಳಿ ಅಲ್ಲ ಅವಳು, ಕಳ್ಳಿ ಅವಳು. ಕಳ್ಳಿ ಅಲ್ಲ, ಮಳ್ಳಿ ಅಲ್ಲ, ಅವಳು ಕಳ್ಳಿ ಅವಳು. ಭಾಳು ಮೆರಿತಾ ಇದ್ದಾಳೆ. ಮೇರಿ ನನ್ನ ಎದುರು ಹಾಕೊಂಡವಳೆ ಅಂದ್ರೆ ಅದ್ರ ಕತೆನೇ ಬೇರೆ. ನೋಡ್ತಾ ಇರಬೇಕಾದ್ರೆ ರೋಜು ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ನೋಡು. ಅವಳಿಗೆ ಬುಲ್ ದೌಲತ್ ಐತಿ, ಹೆಂಗೆ ಹಿಡ್ಕೊಂಡು ಹೋಯ್ತಾ ಇದ್ದಾಳಲ್ಲ ಅವಳು. ಅದಕ್ಕೆ ಮತ್ತೆ ನೀವು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿ ತೋರಿಸ್ಬೇಕು ಅವಳಿಗೆ. ಅವಳು ಮನೆ ಕಟ್ಟಲಿ, ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಏನು ತಿಳ್ಕೊಬಿಟ್ಟ ಅವರು ಏನು ತಿಳ್ಕೊಂಡವ್ರೆ? ಸುಮ್ಮನೆ ಆಗ್ಬಿಡ್ತಾನೆ. ನೀವು ಏನು ಮಾಡಿದ್ರು ಸುಮ್ಮನೆ ಆಗ್ಬಿಡ್ತಾನೆ ಅಂತ ತಿಳ್ಕೊಬಿಟ್ಟವ್ರೆ. ಇವತ್ತು ಮೋಲ್ಡ್ ಆಗ್ತಾ ಇದ್ದಾರಂತೆ ಇವತ್ತು. ನೋಡು, ಅದು ಏನು ಮಾಡ್ಬೇಕು ಅದನ್ನು ಮಾಡಿ ನನ್ನ ಕೆಲಸ ಮುಗಿಸ್ತೀನಿ. ಯಾಕಾದರೂ ಇವನು ಒದ್ನಪ್ಪ ಅನ್ಕೋಬೇಕು. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಹಿಡ್ಕೊಟ್ರೂ ಪರವಾಗಿಲ್ಲ ಪೊಲೀಸ್ನವ್ರಿಗೆ. ಅವಳು ನನಗೆಷ್ಟು ಅವಮರ್ಯಾದೆ ಮಾಡಿದ್ಲು. ಬಿಡು ಕೊಡ್ತೀನಿ, ನಿನ್ನ ದುಡ್ಡು ನೀನು ಬಿಸಾಕ್ತೀನಿ ಅಂದ್ರು ಕೇಳಲಿಲ್ವಲ್ಲ. ಅಲ್ಲಿಂದ ದರ ಅವಳು ಬಂದು ಸೇರ್ಕೊಂಡಿರಲ್ಲ ನೋಡಿ. ಅವಳು ನೋಡು, ಆಗ ಅವಳು ಕವಾನಿನ ಯಾವಳ ಅಂತೆ. ಅವಳು ನೋಡು, ಅವಳು ಎಷ್ಟು ಜೋರು ಮಾಡ್ತಾಳೆ. ಇಬ್ಬರಾಳು ಎಷ್ಟು ಒಂದಾಗಿ ಹೆಂಗೆ ಇದು ಮಾಡ್ತಾ ಇದ್ದಾರೆ. ಐದವ ಅವ್ರಿಗೆ ಗ್ರಾಚಾರ ಎರಡು ಕಡೆ ಮಗಳಿಗೆ ಇದ್ದಾರೆ ಅವರು. ಅವರು ಎಲ್ಲ ಕಾಲ್ತಾನ ಮಾಡ್ಯಾವ್ರಿ. ಅವರು ಒಂದಲ್ಲ ಒಂದಿನ ಸಿಗೇ ಬಿಡಬೇಕು. ಅವರೇನು ಹೊಲನೂ ಮಾರಿಲ್ಲ, ಏನಿಲ್ಲ. ಇನ್ನೂ ಅಲ್ಲೆಲ್ಲ ಐತ ಬಿಟ್ಟೈತ ಏನು ಸುಮ್ಮನೆ ಬೋಸಿ ಹೇಳಕ್ಕೆ ಅಂತಾರೆ. ಹೊಲ ಇಲ್ಲ ಯಾತಿಲ್ಲ, ಅದಕ್ಕೆ ಮತ್ತೆ ಕಾಲ್ತಾನ ಮಾಡ್ಕೊಂಡು ಬಂದಿರೋದಕ್ಕೆ 2 ಮನೆ ಕಟ್ಟಿರೋದು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ, 2 ಮನೆ ಕಟ್ತಾ ಇರೋದು. ಇದಕ್ಕೆ ಮತ್ತೆ ಪೋಲು ಇದ್ದಾರೆ ಅವರು. ಅಯ್ಯೋ ಅವರು ಎಲ್ಲ ಕಾಲ್ತಾನ ಮಾಡ್ಕೊಂಡು ಬಂದವ್ರೆ. ಅಲ್ಲ ಕಣ ಪಾಪ, ಯಾಕೆ ಹಿಂಗೆ ಮಾಡ್ತೀಯ? ಈ ದಿನ ಒಳ್ಳೆ ನಾನು ಇಸ್ಕೊಂಡು ಇವಾಗ ಕೆಟ್ಟ ನಾನು ಇಸ್ಕೊಂತ ಇದೆಯಲ್ಲೋ. ನಿನ್ನ ತಮ್ಮನ ಮುಂದೆ ನೀ ಇವತ್ತೆಷ್ಟು ಸದ್ರ ಆಗ್ತೀಯ ಗೊತ್ತೇ? ಹೋಗ ಮಾತ್ಲಾಗೆ. ಅವಳು ಯಾವಳ ಏನು ಅಂದ್ಲು ಅಂತೇಳಿ ನಾನು ತಲೆ ಕಿಡಿಸ್ಕೊಂಡು ಕೂಕಮ್ಮಕ್ಕಾಗಲ್ಲ. ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ಅಲ್ಲಿ ಓಪರ್ ಮುಂಡೆ ಬರಲಿ ನನ್ನ ಸುದ್ದಿಗೆ ಇನ್ನೊಂದು ಸತಿ. ಅವಳಿಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನೋಡು. ಏನೋ ತಿಳ್ಕೊಬಿಟ್ಟು ಏನೋ ಬಿಡು ಅಂತೇಳಿ ಸುಮ್ಮನಾಗಿದ್ದೀನಿ. ಇನ್ನೊಂದು ಸತಿ ಏನೋ ನನ್ನ ಸುದ್ದಿಗೆ ಬರಲಿ. ಯಾವಾಗ ಇದೆ ಅವಳಿಗೆ ಮಕ್ಕ ಹೊಡೆದು ಬಿಡ್ತೀನಿ. ಆಮೇಲೆ ಒಟ್ಟು ಇಲ್ಲ ಸಮಸ್ಯೆ ಮಾಡ್ಕೊಬಿಟ್ಟು ಸುಮ್ಮನೆ ಇರೋದು ಕಲಿಲ್ವ ಪರ್ ನನ್ನ ಮಗನಿ. ಗಿಡ ತೀತಾಕನ ಬಾಯಿಗೆ ಬಂದಂಗೆ ಬೈದೋಗಿದ್ದೀನಿ, ತಿರ್ಗ ಮಾತಾಡ್ತೀಯಲ್ಲೋ. ಮನ ಮರ್ಯಾದೆ ಇಲ್ದಾನ ಏಟ್ರಾಗಿರ್ಬೇಕು ಕಾಣು. ಎಷ್ಟನ ನಮ್ಮ ಮಿತಿ ಮೀರ್ಬೇಡ ನೀನು. ಮನ ಮರ್ಯಾದೆ ಇದ್ರೆ ಸರಿ ನಿನಗೆ ಹೋಗು. ಅವಳ ಜೊತೆ ಸೇರ್ಕೊಂಡು ಅವಳ ಬುದ್ಧಿನೇ ಕಲ್ತಿದ್ಯಾ. ಇಕ್ತಾರೆ ಅವಾಗ ಗೊತ್ತಾಗುತ್ತೆ ಸರಿಯಾಗಿ. ಮುಖ ಮುಷ್ಣಿ ಮಾಡಿ ಹೆಂಗೆ ಇಕ್ತಾಗ ಗೊತ್ತಾಗುತ್ತೆ ಹೆಂಗೆ ಮಾತಾಡ್ತಾನೆ ನೋಡು. ಕಳ್ತನ ಮಾಡ್ಕೊಂಡು ಬಂದಿರೋದು ಅಲ್ದಲೇನೆ. ಅಲ್ಲ, ಕಳ್ತನ ಮಾಡ್ಕೊಂಡು ಮುಂದಿರೋನ್ಗೆ ಎಷ್ಟು ಇರ್ಬೇಕಾದ್ರೆ ಪಾಪ ಅವ್ರು ಕಳ್ಕೊಂಡವ್ರಿಗೆ ಇನ್ನು ಎಷ್ಟು ಇರಬೇಡ. ನಿಮ್ಮ ಅಮ್ಮ ಒಬ್ಬಳಪ್ಪ ಬರೀ ಅವ್ರ ಕಡಿಕೆನೆ ಮಾತಾಡ್ತಾಳೆ. ನಿಮ್ಮ ಅಮ್ಮ ಇದ್ದಿದ್ದು ಬೇಡ ನಂಗಂತ ನಿಮ್ಮ ಅಮ್ಮ ನೋಡಿ ಅಷ್ಟು ಸಿಟ್ಟು ಬರಲ್ಲ. ಅದೇ ಮತ್ತೆ ಅಲ್ಲ, ಇವತ್ತಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಿ. ಯಾತ್ಕನಾಗಲಿ ಬರೀ ಕಂಡರ ಕಡಿಕೆ ಮಾತಾಡೋದೆ. ನಾವು ಭೂಮಿ ಬೇಕಾದ್ರೆ ಜಗಳ ಮಾಡಲಿ, ಅವ್ಳ ಕಡಿಕೆ ಮಾತಾಡೋದು. ಎಂದೆಂದು ನಮ್ಮ ಅಕ್ಕನ ಕಡಿಕಾಗಲಿ ನಮ್ಮ ಕಡಿಕಾಗಲಿ ಎಂದೆಂದು ಮಾತಾಡಲ್ಲ. ನಾನು ಆ ಪ್ರೀತಿ ಮೇಲೆ ಸೇಡಿ ಇಕ್ಕೊಂಡಿದ್ದೀನಿ. ಅವಳು ಏನು ಆಗ್ತಾಳೆ ಎಂಬುದು ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ, ಯಾವ ಕ್ಷಣಕ್ಕೆ ಏನಾಗುತ್ತೆ ಎಂಬುದು ಗೊತ್ತಿಲ್ಲ. ಆ ಭೂಮಿ ಮೇಲೆ ನನಗೆ ಇವಾಗ ಕಣ್ಣು. ನಾನು ಮಂಡೆ ಲೋಪಾರ ಮಂಡೆ ನನಗೆ ಎಷ್ಟೆಲ್ಲ ಅವಮರ್ಯಾದೆ ಮಾಡಿದ್ಲು. ಅವಳ ಮೇಲೆ ಸೇಡೈತೆ, ಸೇಡು ನೋಡು. ಅವಳಿಗೆ ಏನು ಮಾಡ್ಬೇಕದನ್ನು ಮಾಡ್ತೀನಿ. ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ನನ್ನ ಕತೆನೇ ಬೇರೆ ಇಲ್ಲೋಡು. ನಾನು ಏನಿಲ್ಲ. ಅವಳು ಇನ್ನೂ ನಾನು ಯಾರು ಅಂತ ಗೊತ್ತಿಲ್ಲ ಅವಳಿಗೆ. ಇನ್ನೂ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನಾನು. ಅವಳು ಏನೋ ತಿಳ್ಕೊಬಿಟ್ಟವಳೆ. ಒಂದು ಸತಿ ಕಳ್ತನ ಮಾಡಿದ್ಮೇಲೆ ಸಿಕ್ಕಾಕೊಂಡ್ರೆ ಸುಮ್ಮನೆ ಆಗ್ತಾನೆ ಅಂತ ತಿಳ್ಕೊಳ. ಅದೇ ಮನೆಯಾಗ ಇನ್ನೊಂದು ಪಟ್ಟು ನಾನು ಕಳ್ತನ ಮಾಡಲಿಲ್ಲ, ನಾನು ಇಲ್ಲೋಡು ಅವಳು ದುಡ್ಡು ಹೊಡಿಲಿಲ್ಲ, ನಾನು ತಿರ್ಗ ರಾಯ್ಕೆ ಅಂತ ಕರಿಬೇಡ. ತಿರ್ಗ ದುಡ್ಡು ಹೊಡಿತೀನಿ ನೋಡು. ಸರ್ ಯಾಗೊಂದು ನಾನು ಕ್ಯಾಚ್ ಹಾಕಿ ಹಿಡ್ದೆ ಇಳಿತೀನಿ. ಹೊಡಿತೀನಿ ದುಡ್ಡು. ಅದೇ ಮತ್ತೆ ಮಾಡಿ ತೋರಿಸ್ಬೇಕು. ಸುಮ್ಮನಿರು. ಯಾಕಾದ್ರೂ ಮಾಡಿದ್ನಪ್ಪ ಅವ್ರ ಸವಾಸನ ಅನ್ಬೇಕು. ನನಗೆ ದುಡ್ಡು ಇಸ್ಕೊಂಡು ಹೋದ್ಲು. ನಾವೇನೇನು ನಮಗೇನೇನು ದುಡ್ಡೇನು ಅವಳೇನು ಬಿಟ್ಟು ಹೋಗಿಲ್ಲ. ಸರಿಯಾಗಿ ಮಾಡಿ ತೋರಿಸ್ಬೇಕು. ಸುಮ್ಮನಿರು. ಯಾಕಾದ್ರೂ ಅವ್ರ ಸವಾಸಕ್ಕೆ ಹೋದ್ನೋ, ಯಾಕಾದ್ರೂ ಅವ್ನು ಮೊದ್ನಪ್ಪ ಅಂತೇಳಿ ಪಶ್ಚಾತ್ತಾಪ ಪಡ್ಬೇಕು ಅವಳು. ಹಂಗೆ ಮಾಡಬೇಕು. ಸುಮ್ಕಿರು. ಸರಿಯಾಗಿ ಮಾಡೋಣ. ಕಟ್ಲಿ ಅವಳು ಮನೆ ನೋಡೋಣ. ಹೆಂಗ್ಸಾಗಿದ್ರೆ ಕಟ್ಲಿ, ನಾನು ಅವಾಗ ನೋಡ್ತೀನಿ. ನಾನು ಏನು ಮಾಡ್ಬೇಕು ಅದನ್ನು ಮಾಡಿಬಿಡ್ತೀನಿ ನೋಡು. ಏನು ತಿಳ್ಕೊಬಿಟ್ಟವಳು ಅವಳು. ಅಲ್ಲ, ಹೆಂಗೆ ಇಟ್ಕೊಂಡು ಹೋಯ್ತಾಳೆ ನೋಡು ಮಾಮ. ಒಲೋ ಇದ್ದಾಳೆ.
ಅಯ್ಯೋ ನಾವು ಅಕ್ಕಯ್ಯ ಮಾತಾಡ್ತಿದ್ವಿ ಅವಾಗಿ ನಾನು ನಿಮ್ಮ ಮಾಮ ಹೆಂಗ ಚೆನ್ನಾಗಿ ದುಡ್ದು ಇಕ್ಕಣೆ ಅಂತ ಅಕ್ಕ ಹೇಳ್ತಿದ್ಲು. ನಮ್ಮ ಮಾಮ ಬುದ್ಧವಂತ, ಅವನು ರಾಮು ಯಾತು ಇಲ್ಲ ನಮ್ಮ ಮಾಮನ ಮುಂದೆ ತೆಗಿ ನನ್ನ ಗಂಡಂದೆ ಹೇಳ್ಬಾರ್ದು, ಮಾಮ ಎಷ್ಟು ಸ್ವಲ್ಪ ವಾಸೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ನೀವು ತಗೊಂಬಂದಿರೋದ ಹೇಳ್ಬೇಕಾಯ್ತು. ಅಕ್ಕ ಇಂತ ಹೇಳಿದರೆ ಅವಳು ಏನೋ ಒಂದು ನಿಮಗೆ ಐಡಿಯಾ ಕೊಟ್ಟಿರೋಳು, ಯಾರ ಹತ್ರನೂ ಏನು ಹೇಳ್ಬೇಡ್ರಿ ಅಂತ. ಬೇಡ ಮಾತಾಡ್ತಾ ಇವಾಗ ಯಾಕೆ ಅಲ್ಲೇ ಹಾಳಾಗಿ ಹೋಗ್ಬಿಟ್ಟೈತಿ, ತಗೊಂಡು ಹೋಗಿ ಅವಳೆ ಅಮ್ಮನ ನನ್ನ ಮೇಲೆ ಕೈ ಮಾಡ್ಯವಳೆ ಅಂದರೆ, ಈಗ ನಾನು ಗಣಸಾಗಿ ಅವಳು ಒಬ್ಳು ಹೆಂಗ್ಸು ನನ್ನ ಮೇಲೆ ಕೈ ಮಾಡಿದಾಳೆ ಅಂದರೆ ಅದ್ರ ಕಥೆನೇ ಬೇರೆ. ನನಗೆ ಇಲ್ಲೋಡು ಸೇಡು ಇವಾಗ ಹೆಂಗೆ ಇಲ್ಲೋಡು, ಆವಿನ ದ್ವೇಷ 12 ವರುಷ, ನನ್ನ ದ್ವೇಷ 100 ವರುಷ. ನನಗಿಲ್ಲೋಡು ರೋಷ ಬಂದುಬಿಟ್ಟೈತೆ ಅವಳ ಮೇಲೆ. ಅಷ್ಟಿಷ್ಟು ರೋಷ ಬಂದಿಲ್ಲ ನಿಜವಾಗ್ಲೂ. ನನಗೆ ತುಂಬ ಅಂದರೆ ತುಂಬ ಕೋಪ ಬರ್ತೈತೆ ಅವಳು ನೆನೆಸ್ಕೊಬಿಟ್ರೆ. ನನಗೆ ಏನು ಮಾಡೋಣಪ್ಪ ಅವಳನ್ನ ಅನ್ನಿಸ್ಬಿಟ್ಟೈತಿ. ಅದನ್ನು ಯಾರು ತಗು ಹೇಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಯಾರು ತಗು ಹೇಳಕ್ಕೆ ಹೋಗ್ಬೇಡ. ಮತ್ತೆ ಜನ ಒಟ್ಟು ಸರಿ ಇಲ್ಲ, ತಿರ್ಗಿ ಅದನ್ನ ತಗೊಂಡೋಗಿ ಹೇಳ್ಬಿಡ್ತಾರೆ. ಯಾರು ತಗು ಮಾತಾಡಬೇಡ. ಅದಕ್ಕೇನು ಮಾತಾಡೋದಿದ್ರು ಬಾಗಿಲಿಕ್ಕೇನು ಮಾತಾಡೋ, ಯಾರು ತಗೋ ಭಾಳ ಹುಷಾರಾಗಿರ್ಬೇಕು. ಈಗೆಲ್ಲ ಫೋನ್ಗಳು ಬಂದಿದ್ದಾವಲ್ಲ, ಎಲ್ಲ ಆಡಿಯೋ ವಿಡಿಯೋ ಮಾಡ್ಕೊಂಡು ಎಲ್ಲರಿಗೂ ತೋರಿಸ್ಬಿಡ್ತಾರೆ. ಎಲ್ಲೂ ಒಂದು ಪಿನ್ ಪಾಯಿಂಟ್ ನಾವು ಎಲ್ಲೂ ಗುಟ್ಟು ಬಿಟ್ಕೊಡ್ಬಾರ್ದು. ನಾವು ಮಾಡೋ ಕೆಲಸಗಳೇ ಆಗಲಿ ಏನೇ ಆಗಲಿ ಒಂದು ಪಿನ್ ಪಾಯಿಂಟು ಒಬ್ರಿಗೆ ಗೊತ್ತಾಗಬಾರ್ದು ಹೊರಕ್ಕೆ. ಹಂಗೆ ಮಾಡ್ಬೇಕು ನಾವು. ನಾನು ಮಾಡಿರಿ ನಿನಗೆ ಗೊತ್ತಾಗ್ಬಾರ್ದು, ನೀನು ಮಾಡಿರಿ ನನಗೆ ಗೊತ್ತಾಗಬಾರ್ದು. ಹಂಗೆ ಮಾಡಿ ಇಲ್ಲೋಡು ಎಲ್ಲೆಲ್ಲೂ ಅದನ್ನು ಬಾಯಿ ಬಿಡಲೇಬಾರ್ದು. ಹಂಗಿರ್ಬೇಕು, ಬಾಯಿಗೆ ಬೀಗ ಹಾಕ್ಯಬೇಕು. ಒಂದು 2 ದಿನ ಬಾಯಿಗೆ ಬೀಗ ಹಾಕಿಬಿಟ್ರೆ ಅವಳು ಏನು ಮಾಡಿದ್ರು ಕಂಡು ಹಿಡಿಯೋಕ್ಕಾಗಲ್ಲ. ನಾವು ಏನು ಮಾಡಿದ್ರು ಅವಳನ್ನು ಬೋಸ್ಕೊಂಡಿರ್ಬೇಕಾಗುತ್ತೆ. ಹಂಗೆ ಮಾಡ್ಬೇಕು. ಒಂದು 2 ದಿನ ಇಲ್ಲೋಡು ಕಿವಿಗೂ ಬಾಯಿಗೂ ಬೀಗ ಹಾಕಿಬಿಟ್ರೆ ಇಲ್ಲೋಡು ನಾವು ನಮ್ಮ ಕೆಲಸ ನಾವು ಮಾಡ್ಬೋದು, ಏನು ಬೇಕಾದ್ರೂ ಸಾಧಿಸ್ಬೋದು. ಬಾಯಿ ಮುಚ್ಕೋಬೇಕು, ಕಿವಿ ಮುಚ್ಕೋಬೇಕು. ಒಬ್ರು ಹೇಳೋದಕ್ಕೆ ಕೇಳಬಾರ್ದು, ಯಾತಿಲ್ಲ. ಅವರು ಮಾತಾಡಿ ಬಾಯಿ ಬಿಡಿಸ್ಬಿಡ್ತಾರೆ. ಜನ ಸರಿ ಇಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಬಾಯಿ ಮಾತ್ರ ಬಿಡೋಕ್ಕೆ ಹೋಗ್ಬಾರ್ದು ಎಲ್ಲೂ. ಅದಕ್ಕೆ ಕಿವಿಗೂ ಬಾಯಿಗೂ ಒಂದು 2 ದಿನ ಜಿಪ್ ಎಳ್ಕ ಸರಿನಿ. ಒಂದು 2 ದಿನ ಹಾಕ್ಯೇ ಬಿಡು ಬಾಯಿಗೆ ಬೀಗಾನ. ಬೀಗ ಹಾಕ್ಯೇ ಇಲ್ಲಾಂದರೆ ಏನೋ ಅಡ್ಡ ಹಾಕ್ಯೇ ಬಿಡು. 2 ದಿನ ನಾನು ಹಂಗೆ ಡಿಸೈಡ್ ಮಾಡ್ಕೊಂಡಿರೋದು ಅಂದರೆ ಯಾರು ತಗೋ ಹೇಳೋಕೆ ಹೋಗ್ಬಾರ್ದು. ಭಾಳ ಜನ ಇದ್ದಾರೆ. ಆ ಅಜ್ಜಿನೇ ಭಾರಿ ಇದ್ದಾಳೆ, ಕ್ರಿಮಿನಲ್ ಆಗಿವಳೆ. ಆ ಅಜ್ಜಿನ ಸರಿಯಾಗಿ ಉಗುಳು ತಿಂತಾಡಿ, ಇಂಥ ವಯಸ್ಸನ್ನ ನಿನಗೆ ಇಂಥದ್ದು ಏನು ಬೇಕೇಳಿ ಅಂತ ಹೇಳಿ ಉಗುಳುತ್ತಾವೆ ಅಜ್ಜಿನ. ಮಾನ ಮರ್ಯಾದಿಲ್ಲ ಅಜ್ಜಿ. ಹೋಗು. ಬೈದು ಬಂದೆ, ಇಲ್ಲ ಕಣಪ್ಪಯ್ಯ ನಾನು ಹೇಳಲಿಲ್ಲ ಕಣೋ ಅಂತಾಳೆ. ಸರಿಯಾಗಿ ಹೋಗೋದು ಬತ್ತೀನಿ ತಡಿ ಹೋಗಿ. ನಾನು ತಿರ್ಗಾ ಬೈದಿದ್ದೆ ಇಲ್ಲಿ, ಇಂಥವೇನಕ್ಕೆ ಮಾಡ್ತೀಯ ಅಂತೇಳಿ ಮಂತಕ್ಕೆ ಹೋಗಿ ಬೈದು ಬತ್ತೀವಿ. ಅದಕ್ಕೆ ಮತ್ತೆ ನಿನಗೆ ಯಾರೂ ಸೊಸೆ ಮಗ ಯಾರೂ ನಿನಗೆ ಕೂಡ ಹಾಕಲ್ಲ ಅಂತ ಹೇಳ್ಬತ್ತೀನಿ ಹೋಗಿ. ಬಿಡತ್ತ ವಯಸ್ಸೋದರ್ ಕೊಟ್ಟು ಏನತ್ತ. ನಾವು ವಯಸ್ಸೋದರ್ ಕೊಟ್ಟು ಜಗಳ ಮಾಡಕ್ಕೆ ಹೋದ್ರೆ ಎಲ್ಲನ ನಮಗೆ ಅಂಬೋದು. ಅಯ್ಯೋ ಅವರಿಗೆ ವಯಸ್ಸಾಗೈತಿ, ಬುದ್ಧಿ ಇಲ್ಲ, ಇವ್ರಿಗಾನ ಬುದ್ಧಿ ಬೇಡವೆ ಅಂತೇಳಿ ನಮ್ಮನ್ನೇ ಅಂಬೋದು. ಯಾಕೆ ವಯಸ್ಸೋದರ್ ಕೊಟ್ಟು ಏನು ವಯಸ್ಸಿರೋರು ಕೊಟ್ಟು ಆಡ್ಬೇಕು ನಾನು. ಈ ಸುಪ್ಪಿ ಅಂತಾರೆ ತಗೋನು, ಈಗ ಇವಳು ಭೂಮಿ ಅಂತಾಳೆ ತಗೋನು, ಅವಳು ಪ್ರೀತಿ, ಈ ಕವನಿ ಇದು ಇಂಥ ಅರ್ಥಾಗಿ ಇಂಥ ಅರ್ಥಾಗ ಆಡ್ಬೇಕೆ ಹೊರ್ತನು ವಯಸ್ಸೋದರ್ ಕೊಟ್ಟು ಹೋದ್ರೆ ನಮಗೆ ಬೈತಾರೆ. ಯಾಕತ್ತ ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ವಯಸ್ಸೋದ ಕಾಲದಾಗೆ. ಅದಕ್ಕೆ ಮತ್ತೆ ಅವಳಿಗಿನ್ನ ಮುದ್ದಿಲ್ಲ, ಯಾರು ಮಾಡಿ ಕರಿಲ್ಲ ಏನಿಲ್ಲ. ಹಂಗೆ ಒಬ್ಬಳೆ ಇದ್ದಾಳೆ, ಮಗಳೂ ಬೇರೆ ಇದ್ದಾಳೆ. ಮಗಳನ್ನೇ ಸಹಿಸ್ಕೊಂಬಲ್ಲ ಅವಳು. ಮಗನೂ ಬೆಂಗಳೂರಾಗಿದ್ದಾನೆ, ಯಾರಿಗಿಲ್ಲ. ಅದಕ್ಕೆ ಮತ್ತೆ ಅವಳು ಹಂಗಾಗಿರತ್ತಾಗ ಇಂಥವೆಲ್ಲ ಹಿಂಗೆ ಹೋಗೋದೇನೆ ಸಡವು ಮಾಡ್ಕೊಂಡು ವಯಸ್ಸೋದ್ಮೇಲೆ ಹಂಗಿರ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಆ ಪ್ರೀತಿ ಮೇಲೆ ನನಗೆ ರೋಷ ಬಂದುಬಿಟ್ಟೈತೆ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ. ನಾನು ಅವಳ ಹತ್ರ ಒಡಿಸ್ಕೊಬಿಟ್ನಲ್ಲಪ್ಪ ಅನ್ನೋದೊಂದು ಸಿಟ್ಟು ಬಂದುಬಿಟ್ಟೈತೆ. ಮೈಯೆಲ್ಲ ಬೆಂಕಿ ಆದಂಗೆ ಆಗ್ತೈತೆ ನನಗೆ. ನಿಜವಾಗ್ಲೂ ತುಂಬ ಸಿಟ್ಟು ಬಂದಂಗೆ ಆಗ್ತೈತೆ. ಅವಳಿಗೆ ಏನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತೀನಿ ನೋಡು. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ದಲೇ ಅವಳು ಜಗಳ ಮಾಡಿದ್ದಾಳೆ. ಆ ಪ್ರೀತಿನೂ ಅಕ್ಕವನ ನೋಡ್ತಾ ಇರಿ. ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.